ನಮಸ್ಕಾರ ನಮ್ಮ ರೈತ ಅಣ್ಣತಮ್ಮರಿಗೆ. ಇದು ಗೊಂಜಾಳ ಬಿತ್ತು ಮಿಷನ್ ಈಗಾಗಲೇ ಒಂದು ನಾನು ವಿಡಿಯೋ ಮಾಡಿ ಹಾಕೀನಿ ನಮ್ಮ ರೈತ ಅಣ್ಣತಮ್ಮರಿಗೆಲ್ಲನು. ಈಗ ಗೊಂಜಾಳ ಮಿಷನ್ ಏನೈತಿ ಇದ್ರ ಒಳಗೆ ಕಡ್ಲಿ ಶೇಂಗಾ ಈಗ ನೋಡ್ರಿ ನಾವು ಮಮದಾಪುರ ಒಳಗೆ ಬಂದೀವಿ. ಸುತ್ತಮುತ್ತಲು ಇರ್ತಕ್ಕಂಥ ಗುಡ್ಡದ ಒಳಗೆ ಇರ್ತಕ್ಕಂಥ ಹೊಲದೊಳಗೆ ಮಾಡಾಕತ್ತೀವಿ. ಇಲ್ಲಿ ಸಾಲಿನ ಸಾಲ 5 ಫೂಟ್ ಕಪ್ಪ ಮಾಡ್ಯಾರ ನಮ್ಮ ರೈತರು. ಅದ್ರ ಒಳಗೆ ನಾವು ಶೇಂಗಾ ಬಿತ್ತಕ್ಕೆ ಕರೆದಾರೋ ಅದರ ಸಲುವಾಗಿ ಈಗ 3 ಸಾಲ ಹಾಕ್ತೀವಿ. ಇಲ್ಲಿ ಹೆಂಗತ್ತಂದ್ರ ಈ ಕಬ್ಬಿನ ಒಳಗೆ 5 ಫೂಟಿನ ಸಾಲಿನೊಳಗೆ ಏನೈತಿ 3 ಸಾಲನ್ನು ಬಿತ್ತೀವಿ. 3 ಸಾಲ ಬಿತ್ತಿದ ತನಕ ನಮ್ಮ ರೈತರಿಗೆ ಒಳ್ಳೆ ವಿಚಾರ, ಬೆಳೆ ಒಳಗೆ ಬೆಳೆ ಇನ್ನೊಂದು ಡಬಲ್ ಇನ್ಕಮ್ ಆಗಲಿ ಅನ್ನುವಂಥದ್ದೊಂದು ವಿಚಾರ ರೈತರಿಗೆ ಹೇಳಕತ್ತೀವಿ. ಈಗ ನೋಡ್ರಿ, ಈಗ ಏನು ಹಾಕ್ಯಾರ ಅಲ್ಲಿ ಕಬ್ಬು ಹಾಕ್ಯಾರ, ಆದ ನಂತರ ನಮ್ಮ ಉಳ್ಳಾಗಡ್ಡಿ ಹಾಕ್ಯಾರ, ನೆಕ್ಸ್ಟ್ ಒಂದು ಸಾಲ ಬಿಟ್ಟು ಸಾಲ ಮೆಣಸಿನ ಅಗಿಗಳನ್ನ ಹಾಕ್ಯಾರ. ಅದ್ರೊಳಗೆ ಇನ್ನೊಂದು ಶೇಂಗಾ ಬಿತ್ತನ ಮಾಡಾಕ ಒಳ್ಳೆ ವಿಚಾರಗಳನ್ನ ಕೊಡಾಕತ್ತೀವಿ. ಪ್ರತಿಯೊಬ್ಬ ರೈತರು ಇದನ್ನ ಮಾಡ್ಬೇಕು. ಯಾಕಂದ್ರೆ ಬರೇ ಬರೇ ಕಬ್ಬ ಅಷ್ಟ ಮಾಡಿದೀವಿ ಅಂತಂದ್ರ ಅಷ್ಟೊಳಗೆ ಇಳುವರಿ ಆಗುದಿಲ್ಲ. ಇಲ್ಲಿ ನಮ್ಮ ರೈತರು ಶೇಂಗಾ ಆಯ್ತು, ಮೆಣಸಿನ ಗಿಡ ಆಯ್ತು, ಮತ್ತು ಉಳ್ಳಾಗಡ್ಡಿ ಆಯ್ತು, ಬೆಳ್ಳುಳ್ಳಿ ಆದ್ರೂ ಕೂಡ ಬಿತ್ತಬಹುದು, ಗೊಂಜಾಳ ಆದ್ರೂ ಹಾಕ್ಬಹುದು. ಇಲ್ಲಿ ಡಬಲ್ ತಕೋಬೇಕು ನಾವು ಬೆಳೆ. ಒಂದ ಬೆಳೆ ತಕೊಂಡ್ರ ರೈತರಿಗೆ ಖರ್ಚು ಅಂತೇಳಿ ಭಾಳ ಇರ್ತೈತಿ. ಆ ಖರ್ಚು ಇಲ್ಲಿ ಡಬಲ್ ಪ್ಲಸ್ ಮಾಡಿದಾಗ ದುಡ್ಡು ಉಳಿತೈತಿ ನಮ್ಮ ರೈತರಿಗೆ. ಅದರ ಸಲುವಾಗಿ ಪ್ರತಿಯೊಬ್ಬ ರೈತರು 5 ಫೂಟ್ ಅಂಗೋಲನ್ನ ಕಬ್ಬು ಹಚ್ಚಿ ಅದ್ರೊಳಗೆ ತರಕಾರಿಗಳನ್ನ ಯಾವುದೋ ಬೆಳೀರಿ ನೀವು, ಇದೇ ರೀತಿ ಅದೇ ರೀತಿ ಅಂತಲ್ಲ, ಯಾವುದೋ ತರಕಾರಿ ಮಾಡಿದ್ರು ಕೂಡ ಒಳ್ಳೆ ವಿಚಾರಗಳು ಬರ್ತಾವು, ಡಬಲ್ ದುಡ್ಡು ಬರ್ತೈತಿ ನಮ್ಮ ರೈತರಿಗೆ. 3 ತಿಂಗಳಾಗ ಇದು ಉಳ್ಳಾಗಡ್ಡಿ ಕೇಳ್ತೈತಿ, ಇದು 3 ತಿಂಗಳಾಗ ಏನಪ್ಪಾ ಅಂತಂದ್ರೆ ಶೇಂಗಾ ಕೇಳ್ತೈತಿ. ಮೆಣಸಿನ ತರುವಂತ 5 ತಿಂಗಳಂತೂ ಆರಾಮ್ ಸರಿ ಬರ್ತಾವು. ಇದ್ರೊಳಗೆ ಇಲ್ಲೇ ದುಡ್ಡು ಹುಟ್ಟಿಸ್ಬೋದು ನಾವು. ಆದ ನಂತರ 1 ವರ್ಷ ಆದ ನಂತರ ಕಬ್ಬ ಕಟಾವಣೆ ಮಾಡ್ತೀವಿ. ಆ ಕಟಾವಣೆ ಮಾಡಿದ ಕ್ಷಣಕ್ಕ ಇನ್ನೊಂದು ಏನಾಗ್ತೈತಿ, ಕಬ್ಬಿನ ದುಡ್ಡ ಒಂದು ಒತ್ತಾಟಿ ಆಗ್ತೈತಿ. ಇದು ಗೊಬ್ಬರ, ಆಳುಗಳ ಖರ್ಚ, ಕಬ್ಬಿನ ಬೀಜದ ಖರ್ಚ, ಇವು ಖರ್ಚು ಎಲ್ಲ ಅನುಕೂಲ ಆಗ್ತೈತಿ. ಉದ್ದೇಶಕ್ಕಾಗಿ ಸಾಲಿನ ಸಾಲ 5 ಫೂಟ್ ಮಾಡ್ರಿ. ನಮ್ಮ ರೈತರಿಗೆ ಒಳ್ಳೆ ವಿಚಾರಗಳನ್ನು ಕೊಡಕತ್ತೀವಿ. ನಮ್ಮ ರೈತರು ನೋಡ್ರಿ ಒಳ್ಳೊಳ್ಳೆ ಲೈಕ್ಗಳನ್ನು ಕೊಡ್ರಿ. ನೀವು ಇನ್ನೊಂದು ನಿಮ್ಗೆ ಯಾವುದೋ ಬೆಳೆ ಮಾಡುವ ಹೊತ್ನ್ಯಾಗ ಏನು ಮಾಡ್ತೀವಿ ಅನ್ನೋದು ಮುಂದಿನ ವಿಡಿಯೋದಾಗ ನಿಮ್ಗೆ ಕಳಿಸ್ತೀನಿ ನಮ್ಮ ರೈತರಿಗೆ. ಅದ್ರ ಸಲುವಾಗಿ ಈಗ ನೋಡ್ರಿ ನಾವು ಶೇಂಗಾ ಹಾಕಕತ್ತೀವಿ. ಶೇಂಗಾದನ್ನ ಈಗ ರನ್ನಿಂಗ್ ಮಾಡ್ತೀವಿ. ಹಾಕ್ರಿ ಮಾತ್ರ ಹಾಕ್ರಿ. ಎಷ್ಟು ಬೀಳ್ತಾವ? 8 ಇಂಚಿಗೆ ಒಂದು ಕಾಳು ಬೀಳ್ತಾವ್ರಿ ಶೇಂಗಾ. ಎಸ್ ನೋಡ್ರಿ, ನಮ್ಮ ಅಣ್ಣತಮ್ಮರ ರೈತರ ಹುಲಿಗಳು ನೋಡಬೇಕು. ಈ ರೀತಿ ನಾವು ಪ್ರತಿಯೊಬ್ಬರಿಗೆ ಎಲ್ಲಾನು ಇದನ್ನ ವಿಡಿಯೋ ಶೇರ್ ಮಾಡ್ರಿ. ನೋಡ್ರಿ, ಇಂಚಿಂದ ಇಂಚ ನೋಡ್ರಿ ಇಷ್ಟಾದಾಗ ಇಲ್ಲಿಲ್ಲ ಬರ್ತದೆ. ಇಲ್ಲಿ ನೋಡ್ರಿ, ಅಂದ್ರ ಇಲ್ಲಿ ಗುಬ್ಬಿ ಕಾಗಿ ತಿನ್ನಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಯಾವ ರೀತಿ ಸೆಟ್ಟಿಂಗ್ ಇಟ್ಕೋತೀವಿ ಆ ರೀತಿ ಇರ್ತೈತಿ. ಇಲ್ಲಿ ಮಿಷನ್ ಒಳಗ ಪ್ರತಿಯೊಂದನ್ನು ಚಾಣಿಗೆ ಬದಲಾಯಿಸುವಂತ ಪ್ಲಾನ್ ಇರ್ತಿರ್ತೈತಿ. ಶೇಂಗಾಕ್ಕೆ ಏನ್ ಬೇಕು, ಕಡ್ಲಿಗೆ ಏನ್ ಬೇಕು, ಗೊಂಜಾಳಕ್ಕೆ ಏನ್ ಬೇಕು, ಜೋಳಕ್ಕೆ ಏನ್ ಬೇಕು, ತೊಗರಿಗೆ ಏನ್ ಬೇಕು, ಆ ರೀತಿ ಇದ್ರೊಳಗ ಚಾಣಿಗಳಿದಾವು. ಅದ್ರ ಸಲುವಾಗಿ ನಮ್ಮ ರೈತರಿಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ರಪ್ಪ ಅಂತೇಳಿ ನಮ್ಮ ರೈತರಿಗೆ ನಮಸ್ಕಾರ ಮಾಡಿ ಈ ಮಾತನ್ನ ಇಲ್ಲೇ ಮುಗಿಸ್ತಾನೆ. ಮುಂದಿನ ವಿಡಿಯೋ ಮತ್ತೆ ನಿಮ್ಗೆ ಹಾಕ್ತಾನೆ.